ಇದನ್ನು ಕೊಡಿ, ಕೋಲ್ ಕೊಡಿ. ಒಂಚೂರು ಹಾಗೆ ಇದನ್ನು ಒಂಚೂರು ಕೈಯಿಂದ ಹಾಕಿಡ್ಕೊಳ್ಳಿ, ಕೈಯಿಂದ ಹಿಡ್ಕೊಳ್ಳಿ. ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ನೀವು ಕ್ಷೇಮವಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಸುಮಾರು 4 ವರ್ಷ ಹಳೆಯ ವಿಡಿಯೋ, ಮೊನ್ನೆ ಅಷ್ಟೇ ಸಿಕ್ತು. ಅದಕ್ಕಾಗಿ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನನಗೆ ಈ ಹಾವು ಅಂದರೆ ತುಂಬ ಭಯ. ಎಲ್ಲರೂ ಹಾವು ಕಂಡ್ರೆ ಸಹಜವಾಗಿ ಓಡೋಗ್ಬಿಡ್ತೇನೆ. ಅಂಥದ್ರಲ್ಲಿ ಮುರುಡೇಶ್ವರದ ಒಂದು ವಸತಿ ಗೃಹದ ಬಾವಿಯ ಕಟ್ಟೆ ಮೇಲೇನು ಬಲೆ ಹಾಕಿರ್ತಾರಲ್ಲ, ಆ ಬಲೆಯ ರಾಶಿಯೊಳಗಡೆ ಒಂದು ಕ್ಯಾರೆ ಹಾವು, ಸುಮಾರು ದೊಡ್ಡ ಕ್ಯಾರೆ ಹಾವು ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ವಿಷಯ ತಿಳಿಯಿತು. ಹೋಗಿ ನೋಡಿದವಾಗ ಆ ಬಲೆಯಲ್ಲಿ ಆ ಹಾವು ಒದ್ದಾಡ್ತಾ ಇತ್ತು. ಆ ಹಾವನ್ನು ರಕ್ಷಣೆ ಮಾಡುವಾಗ ಸಮಯ ಸುಮಾರು ಮಧ್ಯರಾತ್ರಿ 12 ಗಂಟೆ. ಅಲ್ಲಿ ವಿದ್ಯುತ್ ದೀಪದ ವ್ಯವಸ್ಥೆಯೂ ಸರಿಯಾಗಿರಲಿಲ್ಲ, ಯಾಕಂದರೆ ಅದು ಮೂಲೆಯಲ್ಲಾಗಿತ್ತು ಆ ಬಾವಿ ಇದ್ದದ್ದು. ಅಲ್ಲಿ ಸ್ವಲ್ಪ ಇಕ್ಕಟ್ಟಾದ ಜಾಗ ಇತ್ತು, ಎಲ್ಲೂ ನಿಲ್ಲಿಕ್ಕೂ ಸಹ ಸ್ಥಳ ಇರಲಿಲ್ಲ. ಆ ಬಾವಿ ಸರಿಸುಮಾರು 40 ಅಡಿಗೂ ಹೆಚ್ಚು ಆಳ ಇತ್ತು. ಆ ಬಾವಿಯ ಕಟ್ಟೆಯ ಮೇಲೆ ನಿಂತ್ಕೊಂಡು ಆ ಹಾವನ್ನು ರಕ್ಷಿಸಬೇಕಾಗಿತ್ತು. ಆ ಹಾವನ್ನು ಬಿಡಿಸಿದ್ದನ್ನು ಪ್ರವಾಸಿಗರೊಬ್ಬರು ಚಿತ್ರೀಕರಣ ಮಾಡಿ ನನಗೆ ಕೊಟ್ಟಿದ್ದರು. ಅದನ್ನು ನಿಮ್ಮೊಂದಿಗೆ ಈಗ ಮತ್ತೊಮ್ಮೆ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಈ ವಿಡಿಯೋ ತುಂಬ ಆಸಕ್ತಿದಾಯಕವಾಗಿದೆ, ಆದ್ದರಿಂದ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೂ ನಾನು ಹೆಚ್ಚಾಗಿ ಸಾಧ್ಯವಾದಷ್ಟು ಕನ್ನಡ ಪದಗಳನ್ನೇ ಬಳಸುತ್ತಿದ್ದೆ. ನಿಮ್ಮ ಬಂಧು ಮಿತ್ರರೊಡನೆ ಹಂಚಿಕೊಳ್ಳಿ ಮತ್ತು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪರೋಪಕಾರಿಯಾದ ಆ ಮುಗ್ಧ ಜೀವಕ್ಕೆ ಏನೂ ತೊಂದರೆಯಾಗದ ರೀತಿಯಲ್ಲಿ ತುಂಬ ನಾಜೂಕಾಗಿ ಬಿಡಿಸಬೇಕಾಗುತ್ತದೆ. ಸ್ವಲ್ಪ ಹಾಗೆ ಹಿಡೀರಿ. ಇದು ವಾಪಸ್ ಎಳೆದ್ರೆ ಬರಲ್ಲ ಸರ್, ಅದು ಹೌದು ಸರ್, ಹುರುಪು ಇರ್ತದಲ್ಲ ಅದಕ್ಕೆ. ಇದು ವಾಪಸ್ ಎಳೆಯೋಕ್ಕಾಗಲ್ಲ, ಅದು ಮುಂದೆನೇ ಹೋಗ್ಬೇಕು ಹೊರತು ಹಿಂದೆ ಬರೋಕ್ಕಾಗಲ್ಲ ಪಾಪ. ನೋಡ್ರಿ ಸರ್, ಆಲ್ಮೋಸ್ಟ್ ಹೆಲ್ಪ್ ಮಾಡೋರು ಮಾಡ್ಬೇಕ್ರಿ, ಇಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಅದು ಹೊಡಿಯೋರ ಬಾಳ ಜನ, ನಾವು ಹೊಡಿಯಲ್ಲ ಸರ್, ಹೊಡಿಯೋರ ಬಾಳ ಜನ ಸರ್. ಇಲ್ಲಿ ಸ್ವಲ್ಪ ಓಕೆ. अरे चिव एक्सपीरियंस आता है रियली ನೋಡಿ ಸ್ವಲ್ಪ ಕೆಳಗೆ ಬರ್ತಾ ಇತ್ತು, ಟ್ರೈ ಮಾಡ್ತಾ ಇದ್ದೆ. ಅದು ಕೂಡ ಟ್ರೈ ಮಾಡ್ತಾ ಇದ್ದೆ, ಇನ್ನು ಇದೆ ಅದು ಕೂಡ ಟ್ರೈ ಮಾಡ್ತಾ ಇದ್ದೆ. ನೀವು ಬಿಡ್ಬೇಕಂತ ಹೇಳಿ ಅವರಿಗೆ.
ಒಂದು ಕಡೆಗಿದೆ ಹೆಚ್ಚಾಗಿ ಒಂದು ಕಡೆ ಇಲ್ಲಿ ನೋಡ್ರಿ 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 ನಿಧಾನಕ್ಕಾಗ್ಲಿ. ಅಬ್ಬಾ ಬದುಕಿದೆ. ಪ್ರಿಯ ವೀಕ್ಷಕರೇ, ನೀವು ಗಮನಿಸುತ್ತಿರಬಹುದು, ನಾನು ಸರಿಸುಮಾರು 40 ಅಡಿಗೂ ಹೆಚ್ಚಿನ ಆಳದ ಬಾವಿಯ ಕಟ್ಟೆಯ ಮೇಲೆ ನಿಂತು ಈ ಮಧ್ಯರಾತ್ರಿಯಲ್ಲಿ, ಅದೂ ಸಹ ಜಂಗಮವಾಣಿಯ ಬೆಳಕಿನ ಸಹಾಯದಿಂದ ಈ ರಕ್ಷಣಾ ಕಾರ್ಯಕ್ರಮವನ್ನು ಈ ಸುಂದರ ಮನಸ್ಸಿನ ಪ್ರವಾಸಿಗರೊಂದಿಗೆ ನಡೆಸಿಕೊಡ್ತಾ ಇದ್ದೆ.